ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. 75ನೇ ದಿನ ಕನ್ನಡ ಬಿಗ್ ಬಾಸ್ ಯಾವ ರೀತಿ ಇತ್ತು, ಇಲ್ಲಿ ಒಂದು ಮನೆಯಲ್ಲಿ ಒಂದು ಗ್ರೋಸರಿ ಅಂತ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಆ ಗ್ರೋಸರಿ ಬಗ್ಗೆ ಎಲ್ಲರೂ ಡಿಸ್ಕಸ್ ಮಾಡ್ತಾರೆ. ಅವ್ರು ಹಣ ಇಷ್ಟು ಕೊಡ್ಬೇಕು, ಇವ್ರು ಹಣ ಅಷ್ಟು ಕೊಡ್ಬೇಕು ಅಂತ. ಮಧ್ಯದಲ್ಲಿ ತನಿಷಾ ಮತ್ತು ನಮ್ರತಾ ಜಗಳ ಆಗ್ತಾರೆ. ಇಲ್ಲಿ ಮಧ್ಯದಲ್ಲಿ ನಮ್ರತಾ ಬಂದು ಸರಿನಾ, ಮತ್ತೆ ಈ ಕ್ಯಾಪ್ಟನ್ ಟಾಸ್ಕ್ ಯಾವ ರೀತಿ ನಡೀತು, ಆ ಟಾಸ್ಕ್ ಅಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಯಾರ್ಯಾರಿಗೆ, ಮತ್ತೆ ಟಾಸ್ಕ್ ಎಲ್ಲ ಹೇಗಿತ್ತು, ಮನೆ ಮಂದಿಯ ವಾತಾವರಣ ಮತ್ತೆ ಅವರ ಬಿಹೇವಿಯರ್ ಈ ಟೈಮ್ ಯಾವ್ಯಾವ್ದು ಇತ್ತು ಅಂತ. ತನಿಷಾ ಮಾತ್ರ ಮೋಸ ಮಾಡಿದ್ದು ಗ್ಯಾರಂಟಿ ಅಂತ ಕೆಲವರು ಹೇಳ್ತಾ ಇದಾರೆ. ಮತ್ತೆ ಈ ಎಪಿಸೋಡ್ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದಾಗಿ ಶೋ ಸ್ಟಾರ್ಟ್ ಮೇಲೆ ಇದನ್ನೇ ಬರುತ್ತೆ, ಅಂದ್ರೆ ಗ್ರೋಸರಿ ಬರುತ್ತೆ, ಕೆಲಸ ಮಾಡ್ತಾ ಇರ್ತಾರೆ. ಆ ಗ್ರೋಸರಿ ಟೈಮ್ ಅಲ್ಲಿ ಅಮೌಂಟ್ ನೀನ್ ಇಷ್ಟು ಕೊಡ್ಬೇಕು, ಹಣ ನೀನ್ ಇಷ್ಟು ಕೊಡ್ಬೇಕು ಅಂತ ಹೇಳ್ತಾರೆ. ಬಟ್ ತನಿಷಾ ಮಾತ್ರ ಎಲ್ಲೋ ನಿಜವಾಗ್ಲೂ ಕರೆಕ್ಟ್ ಆಗಿ ಮಾತಾಡಿದ್ರ ಅನ್ಸುತ್ತೆ. ಯಾಕೆ ಅಂದ್ರೆ ಯಾರ್ಯಾರ ಹತ್ರ ಎಷ್ಟೆಷ್ಟು ಅಮೌಂಟ್ ಇದೆಯೋ ಅವ್ರ ಹತ್ರ ಆಫ್ ತಗೊಂಡ್ಬಿಡೋಣ. ಈಗ ನಮ್ಮ ಹತ್ರ 10,000 ಇದ್ರೆ ನಾನು 5,000 ಕೊಡ್ತೀನಿ. ಹೀಗೆ 1,000 ಇದ್ರೆ 500 ಕೊಡಿ, 300 ಇದ್ದವ್ರು 150 ಕೊಡಿ. ಈ ರೀತಿ ಯಾರ್ಯಾರ ಹತ್ರ ಎಷ್ಟೆಷ್ಟು ಅಮೌಂಟ್ ಇದೆಯೋ ಅವ್ರ ಹತ್ರ ಆಫ್ ತಗೊಂಡ್ಬಿಡೋಣ, ಯಾರಿಗೂ ಯಾವುದೇ ತೊಂದರೆನೇ ಇರಲ್ಲ ಅಂತ. ಇಲ್ಲೆಲ್ಲೋ ತನಿಷ್ ಅವ್ರು ಹೇಳಿದ್ದು ತುಂಬಾ ಕರೆಕ್ಟ್ ಅನ್ಸುತ್ತೆ. ಯಾಕಂದ್ರೆ ಯಾರಿಗೂ ಯಾವ ತೊಂದರೆ ಇರಲ್ಲ. ಏನಕ್ಕಂದ್ರೆ ಗ್ರೋಸರಿ ಮನೆ ಎಲ್ಲರಿಗೂ ಬೇಕು, ಒಬ್ರಿಗಲ್ಲ. ಅಲ್ಲಿ ಕೇವಲ ಲೀಡರ್ಸ್ಗೋ, ಕ್ಯಾಪ್ಟನ್ಸ್ಗೋ, ಇಲ್ಲ ಟೀಮ್ ಲೀಡರ್ಗೋ ಅಲ್ಲ, ಎಲ್ಲರಿಗೂ ಬೇಕಾಗಿರುತ್ತೆ. ಆದ ಕಾರಣ ಈ ತರ ಡಿವೈಡ್ ಮಾಡ್ಬಿಟ್ರೆ ಯಾರಿಗೂ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾರೆ, ಮಾಸ್ಟರ್ ಮೈಂಡ್ ಪ್ರತಾಪ್ ಅವ್ರು ಏನ್ ಮಾಡ್ತಾರೆ, ಒಂದು ಬುದ್ಧಿ ಉಪಯೋಗಿಸ್ತಾರೆ. ಏನಕ್ಕಂದ್ರೆ ನಮ್ ಟೀಮ್ ನಿಂದನೇ ಇಬ್ರು ಹೋಗ್ಬೇಕು ಆಡಕ್ಕೆ ಕ್ಯಾಪ್ಟನ್ ಟಾಸ್ಕ್ಗೆ. ಆದ ಕಾರಣ ಇಲ್ಲಿ ಗ್ರೋಸರಿಗೆ ಅಮೌಂಟ್ ಫುಲ್ ನಾನೇ ಕೊಟ್ಬಿಡ್ತೀನಿ, ನೀವು ಯಾರು ಹೋಗ್ಬೇಡಿ ಅಂತ ಹೇಳಿ ನಮ್ರತಾಗೆ ಮತ್ತು ಸಂಗೀತ ಅವ್ರಿಗೆ ಹೇಳ್ತಾರೆ. ಇಲ್ಲೆಲ್ಲೋ ಪ್ರತಾಪ್ ಸ್ವಲ್ಪ ಮೈಂಡ್ ಉಪಯೋಗಿಸ್ತಾನೆ ಅನ್ಸುತ್ತೆ. ಬಟ್ ಇದೇ ವಿಷಯ ತಗೊಂಡು ತನಿಷಾ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿದಾಗ ತನಿಷಾ ಅವ್ರು ಹೇಳ್ತಾರೆ, ನಿಮ್ಗೆ ಯಾರು ಹೇಳಿದ್ದು, ನಾವು ರೀತಿ ಮಾಡೇ ಇಲ್ಲ, ಕೇವಲ ಟೀಮ್ ಲೀಡರೇ ಕೊಡ್ಬೇಕು ಆಫ್ ಅಮೌಂಟ್, ನಿಮ್ಮ ಹತ್ರ ಇರೋ ಅಮೌಂಟ್. ಯಾಕಂದ್ರೆ ಜಾಸ್ತಿ ಅಮೌಂಟ್ ನಿಮ್ಮ ಹತ್ರ ಇರುತ್ತೆ, ಆದ ಕಾರಣ ಅಮೌಂಟ್ ಎಲ್ಲ ನೀವೇ ಕೊಡ್ಬೇಕಂತ ಹೇಳಿ ನಮ್ರತ ಅವ್ರ ಮಧ್ಯದಲ್ಲಿ ಬರ್ತಾರೆ. ಕಿರ್ಚಬೇಡ ನೀನ್ ಹಾಗೆ ಈಗ ಅಂತೇಳಿ. ಎಲ್ಲೋ ಈ ವಿಷಯದಲ್ಲಿ ನಮ್ರತ ಬರಬಾರ್ದು ಆಗಿತ್ತು ತನಿಷಾ ಹತ್ರ. ಏನಕ್ಕಂದ್ರೆ ಅವರು ಮಾಡ್ತಿರೋದೇ ಸ್ಟ್ರಾಟಜಿ, ಅವರೇ ಕಳ್ಳ ವ್ಯವಹಾರ ಮಾಡ್ತಾ ಇದಾರೆ. ಅಂತದ್ರಲ್ಲೇ ಇವ್ರ ಮೇಲೆನೆ ನಾವೇನ್ ತಪ್ಪೇ ಮಾಡಿಲ್ಲ, ನಾವೇನ್ ಮಾತಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಹೇಳ್ತಾ ಇದ್ರು. ಆದ ಕಾರಣ ಈ ವಿಷಯದಲ್ಲಿ ಕೆಲವರ ಪ್ರಕಾರ ನಮ್ರತಾ ಮಧ್ಯದಲ್ಲಿ ಬಂದು ಮಾತಾಡಿದ್ ಕೂಡ ಸರಿ ಇಲ್ಲ ಅಂತ ಅನ್ಸುತ್ತೆ. ಮತ್ತೆ ಅದಾದ್ಮೇಲೆ ಮತ್ತೆ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಕ್ಯಾಪ್ಟನ್ ಟಾಸ್ಕ್. ಅಂದ್ರೆ ಅವ್ರಿಬ್ರಿಗೂ ಒಂದು ಟಾಸ್ಕ್ ಕೊಡ್ತಾರೆ, 10,000 ಪಾಯಿಂಟ್ಸ್ ಇರುತ್ತೆ. ಈ ಟಾಸ್ಕ್ ಅಲ್ಲಿ ಆಲ್ರೆಡಿ ತನಿಷ್ ಅವ್ರಿಗೆ ಸ್ವಲ್ಪ ಕಾಲ್ ನೋವಿದೆ. ಈ ಟಾಸ್ಕ್ ಅಲ್ಲಿ ಮಾತ್ರ ಲೇಡಿ ಟೈಗರ್ ಅಂತ ಏನಂತ ಕರಿತೀವಿ, ಸಂಗೀತ ಅವರು ವಿನ್ ಆಗ್ತಾರೆ. ಏನಕ್ಕಂದ್ರೆ ಅವ್ರು ತುಂಬಾ ಫಿಟ್ನೆಸ್ ಇರ್ತಾರೆ, ನೋಡಿರ್ಬೋದು ಅವರು ಯಾವ ರೀತಿ ಫಿಟ್ನೆಸ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ ಅಂತ. ಮತ್ತೆ ಈ ವಿಷಯದಲ್ಲಿ ಟಾಸ್ಕ್ ಸ್ಟಾರ್ಟ್ ಆದ ಮೇಲೆ ಗೊತ್ತಿತ್ತು ಎಲ್ಲರಿಗೆ ಸಂಗೀತನೇ ಗೆಲ್ಲದಂತ. ಆ ವಿಷಯದಲ್ಲಿ ಸಂಗೀತನೇ ಗೆದ್ರು. ಆ ಸಂಗೀತ ಗೆದ್ದ ಮೇಲೆ 10,000 ಪಾಯಿಂಟ್ ಸಿಗುತ್ತೆ ಅವರಿಗೆ. ಇದಾದ್ಮೇಲೆ ಕ್ಯಾಪ್ಟನ್ ಟಾಸ್ಕ್ ಬರುತ್ತೆ. ಈ ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, 4 ಜನ ಸೆಲೆಕ್ಟ್ ಆಗ್ತಾರೆ. ಮೊದಲೇದಾಗಿ ಇಲ್ಲಿ ನಮ್ರತಾ ಫ್ರೆಂಡು ಗ್ರೂಪ್ ಅಂದ್ಮೇಲೆ ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ ಪ್ರತಾಪ್ ಮತ್ತೆ ಸಂಗೀತ ಅವ್ರು ಇಬ್ರು ಹೇಳಿ ಕಳಿಸ್ತಾರೆ ನಮ್ರತಾಗೆ, ನೀವು ವಿನಯ್ ಹತ್ರ ಕೂಡ ನಿಜ ಹೇಳ್ಬೇಡಿ, ಸುಳ್ಳು ಹೇಳ್ಬಿಡಿ, ಇಷ್ಟಿದೆ ಅಮೌಂಟ್ ಅಂತ ಹೇಳಿ. ಬಟ್ ಎಲ್ಲೋ ಒಂದ್ ಟೈಮ್ ಅಲ್ಲಿ ವಿನಯ್ ಕೂಡ ನಮ್ರತಾ ಮೇಲೆ ತುಂಬಾ ಕೋಪಗೊಂಡಿದ್ರು. ಈ ಟೈಮ್ ಅಲ್ಲಿ ನಮ್ರತಾ ಅಳ್ತಾ ಇದ್ರು, ಏನಕ್ಕೆ ಇಷ್ಟೊಂದು ಇದು ಮಾಡಿ ವ್ಯಕ್ತಿ ಡೈರೆಕ್ಟ್ ಒಬ್ರು ಬೈತಾ ಇರ್ತಾನೆ ಎಲ್ಲರಿಗೂ. ಅವ್ರಿಗೆ ಆಗಿರ್ಬೇಕು ಆ ರೀತಿ, ಹೆಸರು ಹೇಳಲ್ಲ ಬಟ್ ಬೈತಾ ಇರ್ತಾನೆ ವಿನಯ್. ಈ ರೀತಿ ಎಲ್ಲ ಆಗ್ತಾ ಇತ್ತು. ನಮ್ರತಾ ಫೀಲ್ ಆಗ್ತಾ ಇದ್ರು ಹೊರಗಡೆ ಕುತ್ಕೊಂಡು ಗಾರ್ಡನ್ ಅಲ್ಲಿ, ಯಾವ ವ್ಯಕ್ತಿ ಏನಕ್ಕೆ ಇಷ್ಟೊಂದು ಕೋಪ ಅಂತ. ಅದೇ ಟೈಮ್ ಅಲ್ಲಿ ಸಂಗೀತ ಅವರು ಬಂದು ಹೇಳ್ತಾ ಇದ್ರು, ನಿನ್ಗೆ ಇವತ್ತೊಂದನೇ ಈ ತರ ಅನಿಸ್ತಾ ಇದೆ, ನನಗೆ ಎಷ್ಟು ವಾರದಿಂದ ಇದೇ ರೀತಿ ಅನಿಸ್ತಾ ಇದೆ. ಅವರು ಟಾಂಟ್ ಮಾಡಿ ಮಾತಾಡ್ತಾರೆ, ಕೇವಲ ನಮ್ಗೆ ಅರ್ಥ ಆಗ್ಬೇಕು ಆ ರೀತಿ. ಅಲ್ಲಿ ಸುತ್ತಮುತ್ತಿರೋರು ಯಾರಿಗೂ ಅದು ಅನುಭವಿಸಲ್ಲ, ಅದು ಯಾರಾದ್ರೂ ಅದು ಮಾಡಿರ್ತಾರೆ ಅದು ಅನುಭವಿಸುತ್ತೆ, ಕೇವಲ ನಮ್ಗೆ ಆನಂದಂಗೆ ಇರುತ್ತೆ ಅಂತ ಮಾಡ್ತಾ ಇದ್ರು. ಮತ್ತೆ ಈ ಮಾತು ಬಂದಲ್ವ ಸಿರಿ ಅವರು ಕೂಡ, ನೀವು ಯಾರಿಗಾದ್ರು ಅನ್ನಿದ್ರೆ ಒಬ್ಬರ ಹೆಸರು ಹೇಳಿ ಅನ್ನಿ, ಎಲ್ಲರಿಗೂ ಅನ್ನಕ್ ಹೋಗ್ಬೇಡಿ, ಏನಕ್ಕಂದ್ರೆ ಎಲ್ಲರಿಗೂ ಬರುತ್ತೆ ಅಂತ ಸಿರಿ ಅವ್ರಿಗೂ ಒಂದು ಮಾತು ಹೇಳ್ತಾರೆ ಅಲ್ಲಿ. ಮೇಡಮ್ ನಾನು ನಿಮ್ಗೆ ಅಂದಿಲ್ಲ, ಯಾರಾದ್ರೂ ಮಾಡಿರ್ತಾರೆ ಅವ್ರು ಮಾತ್ರ ಅಂದಿನ, ನಂಗೆ ಬೆಳ್ ಮಾಡಿ ತೋರಿಸ್ಬೇಡಿ. ಏನಕ್ಕಂದ್ರೆ ಇಲ್ಲಿ ನಾ ಮಾಡಿದ್ದು ನಮ್ರತಾನೆ, ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವ್ರ ಹತ್ರ ಅಮೌಂಟ್ ಎಷ್ಟಿದೆ ಅಂತ ಕೇಳ್ಕೊಂಡು ಹೋಗಿದ್ದೆ ನಮ್ರತಾ. ಈ ಟೈಮ್ ಅಲ್ಲಿ ಈ ರೀತಿ ಕನ್ವರ್ಸೇಷನ್ ಆಗುತ್ತೆ. ಮತ್ತೆ ಇದಾದ್ಮೇಲೆ ಟಾಸ್ಕ್ ಕೊಡ್ತಾರೆ, ಕ್ಯಾಪ್ಟನ್ ಟಾಸ್ಕ್. ಆ ಟಾಸ್ಕ್ ಅಲ್ಲಿ ಮೊದಲೇದಾಗಿ ಕಾರ್ತಿಕ್, ವಿನಯ್, ನಮ್ರತಾ ಮತ್ತು ಸಂಗೀತ ಅವ್ರು ಸೆಲೆಕ್ಟ್ ಆಗಿರ್ತಾರೆ 4 ಜನ. ಈ 4 ಜನದಲ್ಲಿ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಅಲ್ಲಿ ಅಮೌಂಟ್ ಇದೇ ಸೇಮ್ ಟಾಸ್ಕ್ ಯಾವ ರೀತಿ ಈ ವಾರ ಅದೇ ರೀತಿ ಇರುತ್ತೆ. ಒಂದೊಂದು ಬಾಲ್ 100 ರೂಪಾಯಿ, 50 ರೂಪೀಸ್, 10 ರೂಪೀಸ್ ಇರುತ್ತೆ. ಯಾರಾದ್ರೆ ಅತಿ ಹೆಚ್ಚಾಗಿ ಬಾಲ್ ತಗೊಂಡು ಆ ಬಾಕ್ಸ್ ಮೇಲಿಂದ ದಾಟಿ ಆ ಕಡೆಗೆ ಹೋಗಿ ಒಂದು ಬೌಲ್ ಆ ಬಾಲ್ ಹಾಕ್ತಾರೋ ಅವರೇ ಕ್ಯಾಪ್ಟನ್ ಟಾಸ್ಕ್ ವಿನ್ ಆಗ್ತಾರೆ. ಈ ಟೈಮ್ ಅಲ್ಲಿ ನಮ್ರತನ ಕೂಡ ಎಲ್ಲೋ ಸೂಪರ್ ಆಗಿ ಆಡಿದ್ರ ಅಂತ ಹೇಳ್ಬೋದು. ಇನ್ನು ಕಾರ್ತಿಕ್ ಅಂತೂ ಬೆನ್ನೋಗಿತ್ತು, ಅವ್ರಿಗೆ ಆಡಕ್ ಆಗಿಲ್ಲ. ಆದ ಕಾರಣ ಅವ್ರು ಎಕ್ಸಾಕ್ಟ್ಲಿ ಸೋದ್ರಂತ ಎಲ್ಲರಿಗೂ ಗೊತ್ತಿತ್ತು. ಸ್ಟಾರ್ಟಿಂಗ್ ಅಲ್ಲಿ 3-4 ಬಾಲ್ ಬಿದ್ಬಿಟ್ಟು ಅವ್ರದ್ದು. ಅದಾದ್ಮೇಲೆ ವಿನಯ್ ಅಂತ ಸೂಪರ್ ಅಂತ ಹೇಳ್ಬೋದು.
ಈ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಏನಕ್ಕಂದ್ರೆ 3200 ಪಾಯಿಂಟ್ಸ್ ಏನೋ ಕಲೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ನಮ್ರತಾ. ಇನ್ನು ಸಂಗೀತ ಕೂಡ ಯಾಕೋ ಫಿಟ್ನೆಸ್ ತುಂಬಾ ಇದ್ರು, ಬಟ್ ಈ ಟಾಸ್ಕ್ ಅಲ್ಲಿ ಎಲ್ಲೋ ಚೆನ್ನಾಗಿ ಆಡಿಲ್ಲ ಅಂತ ಅನ್ಸುತ್ತೆ. ಅವ್ರು ಕ್ಯಾಪ್ಟನ್ 2 ಕಂಟೆಂಡರ್ ಆಗಿ ಹೋಗಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಕಾರ್ತಿಕ್ ಸಂಗೀತ ಔಟ್ ಆದ್ರೆ ಅದ್ರ ನಮ್ರತಾ ಮತ್ತು ವಿನಯ್ ಅವರು ಸೆಲೆಕ್ಟ್ ಆಗ್ತಾರೆ. ಇದಾದ್ಮೇಲೆ ಇರ್ತಾರೆ ನೋಡಿ, ತುಂಬಾ ಖುಷಿ ಇರುತ್ತೆ ಈ ಟಾಸ್ಕ್. ಯಾಕಂದ್ರೆ ನೋಡಿ, ಅಲ್ಲಿ ಬೇರೆ ಒಂದು ಟಾಸ್ಕ್ ಕೊಟ್ಟು ಆಡ್ಸಿದ್ರೆ ಯಾವುದೇ ತೊಂದರೆನೇ ಇರ್ತಿರ್ಲಿಲ್ಲ. ಬಟ್ ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂದ್ರೆ, ಇಬ್ಬರನ್ನ ಒಂದು ಸ್ಟೇಜ್ ಮೇಲೆ ನಿಲ್ಸಿ ಅವ್ರು ಹೇಳ್ತಾರೆ, ಮನೆ ಮಂದಿ ಎಲ್ಲ ಕ್ಯಾಪ್ಟನ್ ಯಾರಾದ್ರೂ ಒಬ್ಬರು ಸೆಲೆಕ್ಟ್ ಮಾಡ್ಬೇಕು, ಸೂಕ್ತ ಕಾರಣಗಳು ಹೇಳಿ ಅಂತ. ಸೂಕ್ತ ಕಾರಣಗಳಂದ್ರೆ ಎಲ್ಲರೂ ಗೊತ್ತೇ ಇರುತ್ತೆ, ವಿನಯ್ ಯಾರನ್ನ ಸೆಲೆಕ್ಟ್ ಮಾಡ್ತಾರ. ಮೊದಲೇದಾಗಿ ಸಂಗೀತ ಟೀಮ್ ಎಲ್ಲ ನಮ್ರತಾನೆ ಆಗ್ಬೇಕು ಅನ್ಕೊಂತಾರೆ. ಏಕಂದ್ರೆ ನೋಡಿ, ಅವ್ರಿಗೆ ಅಮೌಂಟ್ ಕೊಟ್ಟು ಕಳಿಸಿದ್ರೆ ಇವರು ಪ್ರತಾಪ್ ಎಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ನಮ್ರತಾ ಕಂಟೆಂಡರ್ ಆಗಿದ್ದಕ್ಕೆ ತುಂಬಾ ಆ ನಮ್ರತಾ ಕೂಡ ಅಷ್ಟೊಂದು ಖುಷಿ ಆಗುತ್ತೆ ಇಲ್ಲ ಅನ್ನೋ ಗೊತ್ತಿಲ್ಲ. ಏನಕ್ಕಂದ್ರೆ ಪ್ರತಿ ವಿಷಯದಲ್ಲೂ ಪ್ರತಾಪ್ ನೆಗೆಟಿವ್ ಆಗಿ ನೆಗೋಸಿಯೇಷನ್ ಮಾಡ್ತಾ ಇರ್ತಾರೆ ನಮ್ರತವ್ರು. ಆದ್ರೂ ಈ ವ್ಯಕ್ತಿ ಒಂದು ಯಾವುದೇ ಒಂದು ಸಣ್ಣ ಫೀಲಿಂಗ್ ಇಲ್ದಾನೆ, ಒಂದು ಇನೋ ಇಲ್ದಾನೆ, ಒಂದು ಈಗೋ ಇಲ್ದಾನೆ ತುಂಬಾ ಆರಾಮಾಗಿ ನೀವೇ ಆಗ್ಬೇಕು ಅನ್ನೋ ಖುಷಿಯಲ್ಲೇ ಪ್ರತಾಪ್ ಇರ್ತಾರೆ. ಅವರ ಒಂದು ಮನಸ್ಥಿತಿಗೆ, ಅವ್ರ ಒಂದು ಹ್ಯುಮ್ಯಾನಿಟಿಗೆ ಹ್ಯಾಂಡ್ಸ್ ಅಪ್ ಅಂತ ಹೇಳ್ಬೋದು. ಆ ರೀತಿಯಾಗಿ ಅವ್ರು ಹೇಳಿದ್ರು. ಮತ್ತೆ ಅದಾದ್ಮೇಲೆ ನಮ್ರತೆಗೆ ಇಡೀ ಮನೆನೇ ನಮ್ರತೆಗೆ ಸಪೋರ್ಟ್ ಮಾಡಿದ್ರು, ಕ್ಯಾಪ್ಟನ್ ನಮ್ರತಾನೆ ಆಗ್ಬೇಕಂತ ಹೇಳಿ. ಯಾರ್ಯಾರೋ ಎಲ್ಲೆಲ್ಲ ರೀಸನ್ ಹೇಳಿದ್ರು, ಬಟ್ ಓಕೆ. ಹೊರ್ತು ಸಂತೋಷ್ ಅವ್ರು ನಾಮಿನೇಟ್ ಮಾಡಿದ್ರು ಅವರು ನಮ್ರತಾ ಬಗ್ಗೆನೇ ಹೇಳಿದ್ರು. ಇನ್ನು ಎಲ್ಲ ಸಂಗೀತ ಕೂಡ ಹೇಳಿದ್ರು, ಸಿರಿ ಎಲ್ಲ ಪ್ರತಿಯೊಬ್ಬರು ಅವ್ರು ಹೇಳಿದ್ರು. ಕಾರಣ ಏನಂದ್ರೆ, ಈವರೆಗೂ ಲೇಡಿ ಕ್ಯಾಪ್ಟನ್ ಆಗಿರೋ ತುಂಬಾ ಕಡಿಮೆ, ಅಂತದ್ರಲ್ಲಿ ವಿನಯ್ಗೆ ತುಂಬಾ ಅಗ್ರೆಷನ್ ಇರುತ್ತೆ, ಸ್ವಲ್ಪ ಕೋಪ ಮಾಡ್ಕೊಂತಾರೆ. ಈ ವಿಷಯದಲ್ಲಿ ವಿನಯ್ ಬೇಡ, ಕ್ಯಾಪ್ಟನ್ ನಮ್ರತಾನೆ ಆಗ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ವಿನಯ್ ಕೂಡ ತುಂಬಾ ಪಾಸಿಟಿವ್ ಆಗಿ ತಗೊಂತಾರೆ. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಡಿಬೇಟ್ ಮಾಡಲ್ಲ, ವಾರ್ ಮಾಡಲ್ಲ. ಆಯ್ತು, ನಾನು ಸಪೋರ್ಟ್ ಮಾಡ್ತೀನಿ, ನಮ್ರತಾನ ಕ್ಯಾಪ್ಟನ್ ಆಗ್ಲಿ ಅಂತ ವಿನಯ್ ಕೂಡ ಹೇಳ್ತಾರೆ. ಈ ವಿಷಯದಲ್ಲಿ ತುಂಬಾ ಖುಷಿ ಅನಿಸ್ತಾ ಇತ್ತು. ಈ ವಾರದಲ್ಲಿ ಸ್ವಲ್ಪ ವಿನಯ್ ಅವರೆಲ್ಲ ಸ್ವಲ್ಪ ಜಗಳ ಆಡಿದ್ರೆ ಕಡಿಮೆ ಅನ್ಸುತ್ತೆ. ಒಂದು ಅವಿನಾಶ ಇನ್ಸಿಡೆಂಟ್ ಬಿಟ್ರೆ ಈ ವಾರದಲ್ಲಿ ಎಲ್ಲೂ ಅಷ್ಟೊಂದು ಅವರು ಜಗಳನ ಆಡಿಲ್ಲ ಅನ್ಸುತ್ತೆ. ಎಲ್ಲ ಓವರ್ ಆಲ್ ಟಾಸ್ಕ್ ನೋಡಿದಾಗ ಈ ವಾರ ಈ ದಿನ ಒಂದು ಲೋ ಆಗಿದ್ದು, ಸ್ವಲ್ಪ ಫೀಲ್ ಆಗಿದ್ದು ಮಾತ್ರ ಪ್ರತಾಪ್. ಏನಕ್ಕಂದ್ರೆ ಯಾವಾಗಾದ್ರೆ ನಮ್ರತಾ ಕೂಡ ಕ್ಯಾಪ್ಟನ್ ಹೋದ್ರೆ, ಅವಾಗ ನಾನು ಕ್ಯಾಪ್ಟನ್ ಆಗಿದ್ರೆ ನಮ್ಮ ಅಪ್ಪ ಅಮ್ಮ ಫೋಟೋನು ಬರ್ತಿತ್ತಲ್ವಾ ಅಂತ ಫೀಲ್ ಆಗ್ತಾರೆ. ಬಟ್ ಸಂಗೀತ ಆ ಟೈಮಲ್ಲಿ ಅವ್ರನ್ನ ರಿಕವರ್ ಮಾಡ್ತಾರೆ. ಆಕ್ಚುಲಿ ನೀನ್ ಕ್ಯಾಪ್ಟನ್ ಆಗ್ತಂದ್ರೆ ನಾನು ಅಮೌಂಟ್ ಅಲ್ಲಿ ನಿನಗೆ ಕೊಡ್ತಿದ್ದಲ್ಲ ಅಂತ ಸಂಗೀತ ಹೇಳ್ತಾರೆ. ಇವರ ಬಾಂಡಿಂಗ್ ಹಿಂಗೆ ಮುಂದುವರಲಿ. ಮತ್ತೆ ಕಳೆದ ಎಪಿಸೋಡ್ ಅಲ್ಲಿ ಯಾರ್ಯಾರು ಸ್ಥಿತಿ ಯಾವ ರೀತಿ ಇತ್ತು ನೋಡಿದಾಗ ನಿಮ್ಗೆ ಹೆಂಗ್ ಅನಿಸ್ತಾ ಇತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ